ವೆಲ್ಕಮ್ ಬ್ಯಾಕ್ ಟು ಒಂದು ವಾರದಿಂದ ಜನರ ಜೀವವನ್ನು ಹಿಡುತ್ತಾ ಇದೆ ವಿಷಕಾರಿಯ ಧೂಮ ಅರ್ಥಾತ್ ಹೊಗೆ. ಬೇಸಿಗೆಯಲ್ಲಿ ಬೆಂಕಿ, ಮಳೆಗಾಲದಲ್ಲಿ ದುರ್ವಾಸನೆ. ಇದಕ್ಕೆ ಮುಕ್ತಿ ಸಿಗೋದು ಯಾವಾಗ? ಒಂದು ವಾರದಿಂದ ನಿರಂತರವಾಗಿ ದುರ್ವಾಸನೆ ಯುಕ್ತವಾದಂತಹ ಹೊಗೆ ಬರುತ್ತೆ. ಬೇಸಿಗೆಯಲ್ಲಿ ಬೆಂಕಿ ಬರುತ್ತೆ. ಪ್ರಾಣದ ಜೊತೆ ಪಾಲಿಕೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ವಿಷಕಾರಿ ಹೊಗೆ ಕುಡಿಯುವುದು ಸ್ಥಳೀಯರ ಹಣೆ ಬರಹವೇ? ಧಾರವಾಡದಲ್ಲಿ ಜನರ ಜೀವ ಮಹಾನಗರ ಪಾಲಿಕೆಗೆ ಲೆಕ್ಕಕ್ಕೆ ಇಲ್ವಾ? ಪ್ರತಿ ವರ್ಷ ಬೆಂಕಿ ಬೀಳುತ್ತಿದ್ದರೂ ಶಾಶ್ವತ ಪರಿಹಾರ ಬೇಕಲ್ವಾ? ಆಡಳಿತಗಾರರ ನಿರ್ಲಕ್ಷ್ಯಕ್ಕೆ ಅಮಾಯಕರು ಬಲಿಯಾಗಬೇಕೆ? ಜನ್ನತ ನಗರದ ಜನರ ಅಳಲು ಸರ್ಕಾರದ ಕಿವಿಗೆ ಬೀಳುತ್ತಾ ಇಲ್ಲ. ಈ ದುರಾಡಳಿತಕ್ಕೆ ಕಡಿವಾಣ ಬೀಳೋದು ಯಾವಾಗ? ಪ್ರತಿಭಟನೆ ಮಾಡಿದ್ರೂ ಕೂಡ ಕ್ಯಾರೆ ಎನ್ನದ ಆಡಳಿತ ವ್ಯವಸ್ಥೆ. ಒಂದು ವಾರದಿಂದ ಜನರ ಜೀವ ಹಿಂಡುತ್ತಾ ಇದೆ ವಿಷಕಾರಿ ಹೊಗೆ. ನೀವು ಆ ಭಾಗದಲ್ಲಿ ಟ್ಯಾಕ್ಸ್ ಕೊಟ್ಟು ಬದುಕ್ತಾ ಇದ್ದೀರಾ ಅಂತ ಕೇಳಿದ್ರೆ ಪಾಪ ಅಲ್ಲಿಂದ ಜನ ಟ್ಯಾಕ್ಸ್ ಕಟ್ತವ್ರೆ. ನೀವು ಕರ್ನಾಟಕದ ಕನ್ನಡಿಗರ ಅಂತ ಕೇಳಿದ್ರೆ ಹೌದು ನಮ್ಮವ್ರೆ. ಹಿಂಗಿದ್ರು ಕೂಡ ನಿಮಗೆ ಯಾವ ಈ ಕರ್ಮಾರಿ ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಭಾಳ ವರ್ಷದಿಂದ ಈ ಥರದ ಹೋರಾಟ ಮಾಡ್ತಾ ಇದ್ದೇವೆ. ಇದು ನಾನು ಅರುಣ್ ಅಂಗಡಿ ಅಂತ ಲಕ್ಷ್ಮೀ ನಿವಾಸಿ. ಇದೇನಿದೆ, ನಮಗೆ ಮೂರು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಈ ಮೂರು ಕಾಲ ಒಳಗೆ ಮಳೆಗಾಲ ಒಳಗೆ ಏನಾಗುತ್ತೆ, ನೀರು ಬಂದು ಬೆಂಕಿ ಹಾರ್ತದೆ, ಕೊಳತು ವಾಸನೆ, ಶೌಚಾಲಯಕ್ಕಿಂತ ಹತ್ತತ್ತ ವಾಸನೆ ಇದರಿಂದ ನಾವು ಅನುಭವಿಸ್ತೀವಿ. ಆ ಕಾಲ ಬೇಸಿಗೆಗಾಲದಾಗ ಒಣಗ್ತತಿ, ಒಳಗಡೆ ಹೆಂಗೋ ಕಾರ್ಪೊರೇಷನ್ದವರು ಏನು ಕಸ ಹಾರಿಸೋರು ಯಾರು ಬೆಂಕಿ ಅದನ್ನು ಹಚ್ತಾರೋ ಗೊತ್ತಿಲ್ಲ. ಅದು ಬೆಂಕಿ ಹಚ್ಚಿದ್ರೆ ನೀವು ಹೇಳ್ತೀನಿ, ಇಡೀ ಅರ್ಧಕ್ಕೆ ಧಾರವಾಡ ಹೊಗೆಯಿಂದ ತುಂಬಿಕೊಂಡು. ಈಗ ನಮ್ಮ ಏರಿಯಾದಿಂದ ಒಂದು 10 ಫೀಟ್ ಒಳಗೂ ಸಹಿತ ಮನುಷ್ಯರ ಎದುರಿಗಿನ ಒಂದು ಮನುಷ್ಯರು ಕಾಣಲ್ಲ. ಆ ನಮ್ಮನೆ ದಟ್ಟವಾದ ಹೊಗೆಯಿಂದ ನಮ್ಮ ಮನೆ ಎದುರಿಗೆ ಡಾಕ್ಟರ್ ಗೀತಾ ಅಂತಿದ್ದಾರೆ. ಅವರು ಎಷ್ಟೋ ಸಲ ಹೇಳ್ತಾರೆ, ಪೇಷಂಟ್ಸ್ ಅಂದರೆ ಈ ಹೊಗೆಯಿಂದ ಮಕ್ಕಳಿಗೆ ವೃದ್ಧರಿಗೆ ಭಾಳ ಕೆಮ್ಮು ದಮ್ಮು ಇದರಿಂದ ಬಂದು ಕ್ಯಾನ್ಸರ್ ತುತ್ತಾಗತ್ತಾರೆ. ಇದು ಏನಾರು ಮಾಡಿರಿ ಅವರು ಅಂಥೇಳಿ ನಾನು ಲಕ್ಷ್ಮೀನಗರ ಅಧ್ಯಕ್ಷನೂ ಇದ್ದೇನೆ. ಸೊ ಹಿಂಗಾಗಿ ಮನವಿ ಸಲ್ಲಿಸ್ತೀವಿ. ಇದಕ್ಕೆ ನಾವು ಈಗೇನಂದ್ರೆ ಬಂದಾಗ ನಾವು ನೀವು ಮೀಡಿಯಾದವ್ರು ಭಾಳ ಹೆಲ್ಪ್ ಮಾಡಿದ್ವಿ. ಫ್ರೀಡಮ್ TVR ಆಗಲಿ ಪ್ರತಿಯೊಬ್ಬರು. ಏನು ನಿಮಗೇನು ಇವತ್ತಿನ ಕಾಣ್ತಾ ಇದೆ ಹಿಂದೆ ಗಾರ್ಬೇಜ್ ಯಾರ್ಡು, ಈ ಘನತ್ಯಾಜ್ಯ ಘಟಕದಿಂದ ಸಾಕಷ್ಟು ನಮ್ಮ ಬಡಾವಣೆಗೆ ಸುತ್ತಮುತ್ತಲ ಏರಿಯಾದವ್ರಿಗೆ ಇದು ಬೆಂಕಿ ಹತ್ತೋದ್ರಿಂದ ಭಾಳಷ್ಟು ಆರೋಗ್ಯ ಹಾನಿಕರ ಆಗ್ತಾಯಿದೆ. ಹಾಗಾಗಿ ಇದರಿಂದ ನಾವು ಭಾಳಷ್ಟು ದಿನ ಹೇಳ್ತಾ ಇದ್ದೀವಿ, ಈ ಗಾರ್ಬೇಜ್ ಯಾರ್ಡನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಕಡೆ ಸ್ಥಳಾಂತರಿಸಿರಿ. ಯಾಕಂದರೆ ಇದು ಊರ ಮಧ್ಯೆ ಆಗೈತಿ. ಹಾಗಾಗಿ ಇದನ್ನು ಮೊದಲು ಊರು ಹೊರಗಿತ್ತು, ಈಗೆಲ್ಲ ಡೆವಲಪ್ಮೆಂಟ್ ಆದಂಗೆಲ್ಲ ಊರ ಮಧ್ಯೆ ಆಗೈತಿ. ಹಾಗಾಗಿ ಇಲ್ಲಿಂದ ಇದನ್ನು ಸ್ಥಳಾಂತರಿಸಿ. ಇಲ್ಲ ಅಂದರೆ ಇದರಿಂದಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಭಾಳ ಒಂದು ಅಸ್ತಮ ಆಗಿರ್ಬೋದು, ಕೆಮ್ಮು ದಮ್ಮು, ಈ ಥರ ಒಂದು ಚರ್ಮ ರೋಗ, ಈ ಥರ ಒಂದು ಹಲವಾರು ರೋಗಗಳಿಗೆ ತುತ್ತಾಗತ್ತಾರೆ. ಹಾಗಾಗಿ ಇದನ್ನು ಆದಷ್ಟು ಬೇಗನೆ ಇಲ್ಲಿಂದ ಸ್ಥಳಾಂತರಿಸ್ಬೇಕಂತೇಳಿ ನಾವು ಭಾಳ ಹೋರಾಟ ಮಾಡಿದ್ವಿ. ಈಗ ಬೇಸಿಗೆ ಕಾಲದಲ್ಲಿ ಉರಿ ಹತ್ತಿ ಹೊಗೆಯಿಂದ ವಾಸನೆಗೆ ತೊಂದರೆ ಆಗ್ತೈತಿ. ಇನ್ನೊಂದು ಮಳೆಗಾಲದಲ್ಲಿ ಇದರ ಕೊಳತು ವಾಸನೆಯಿಂದಾಗಿ ಜನರಿಗೆ ಇರ್ಲಾರ್ದಂಗೆ ಅಂಥ ಪರಿಸ್ಥಿತಿ ಐತಿ. ಅದಕ್ಕೆ ನಾವು ಭಾಳ ವರ್ಷದಿಂದ ಹೇಳ್ಕೊತ ಬಂದೀವಿ, ಇದನ್ನು ಗಾರ್ಬೇಜ್ ಯಾರ್ಡನ್ನು ಸ್ಥಳಾಂತರಿಸ್ರಿ, ಇಲ್ಲಾಂದ್ರೆ ಇಲ್ಲಿ ಬಡಾವಣೆ ಜನರನ್ನು ಸ್ಥಳಾಂತರಿಸ್ರಿ ಅಂತೇಳಿ ನಾವು ಭಾಳ ಒಂದು ಒತ್ತಾಯ ಮಾಡಿದ್ವಿ. ಕಾರ್ಪೊರೇಷನ್ ಕಮಿಷನರ್ ಬಂದು ಎಲ್ಲ ಮೇಯರ್ಗಳು ಎಲ್ಲ ಬಂದು ಅದನ್ನು ನೋಡಿ ಪರಿಶೀಲನೆ ಮಾಡಿದ. ಲಾಸ್ಟ್ ಟೈಮ್ ಎಲ್ಲ ಒಂದು 15 ದಿವಸದಿಂದ ನಾವು ಭಾಳಷ್ಟು ದೊಡ್ಡ ಹೊಗೆ ಇದ್ದಾಗ ಇಲ್ಲಿಂದ ಮಕ್ಕಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ನಾವು. ಅಂಥ ಒಂದು ಪರಿಸ್ಥಿತಿ ಆಗಿತ್ತು ನಮಗೆ. ಯಾಕಂದರೆ ಅವ್ರನ್ನ ಇಟ್ಕೊಂಡು ನಾಳೆ ಯಾರು ಕಾರ್ಪೊರೇಷನರು ಗ್ಯಾರಂಟಿ ಇಲ್ಲ, ಯಾರಿಲ್ಲ. ಮಕ್ಕಳು ಏನಾದರೆ ನಾಳೆ ಜೀವಕ್ಕೆ ಯಾರು ಹೊಣೆಗಾರರಿದ್ದಾರೆ. ಅದಕ್ಕಾಗಿ ಮಕ್ಕಳನ್ನ ನಾವು ಬೇರೆ ಕಡೆ ಸ್ಥಳಾಂತರ ಮಾಡಿದ್ವಿ. ಹಾಗಾಗಿ ನಾವು ಕಮಿಷನರ್ಗಳಿಗೆ ಇಲ್ಲಿ ಗಿರೆ ಹಾಕಿ ಅವ್ರನ್ನ ನಿಂದ್ರಿಸಿದ್ವಿ, ಹೋಲಾರ್ದಂಗೆ ಮಾಡಿದ್ವಿ. ಅವಾಗ ಅವ್ರು ಹೇಳಿದ್ರು, ಇದನ್ನು ಸ್ಥಳಾಂತರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಇದನ್ನು ಫಾಲೋಅಪ್ ಮಾಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೆ ಆದರೂ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ಬರುವ ದಿನಗಳಲ್ಲಿ ಇದನ್ನು ಇದನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸಿರಿ ಅಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ. ಹಿಂಗಾರೆಡ್ಡಿ ಅಂತೇಳಿ. ಏನು ನಿಮಗೇನು ಇವತ್ತಿನ ಕಾಟದ ಹಿಂದೆ ಗಾರ್ಬೇಜ್ ಯಾರ್ಡು, ಈ ಘನತ್ಯಾಜ್ಯ ಘಟಕದಿಂದ ಅಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ದುರ್ವಾಸನೆ ಬರುತ್ತೆ. ಹೊಸ ಹೊಸ ರೋಗಕ್ಕೂ ಕಾರಣ ಆಗುತ್ತೆ ಅದ್ರ ದುರ್ವಾಸನೆ. ಇನ್ನು ಬೇಸಿಗೆ ಕಾಲದಲ್ಲಿ ಈ ಅಶ್ರದ್ಧಾಳ ಅಧಿಕಾರಿಗಳು ಅದಕ್ಕೆ ಬೆಂಕಿ ಇಡ್ತಾರೆ. ಕಾರಣ ಅದನ್ನು ಬೂದಿ ಮಾಡಬೇಕಲ್ಲ. ಪ್ಲಾಸ್ಟಿಕ್ ಧೂಮಗಳು ಪಕ್ಕದಲ್ಲಿ ನಿಂತ್ಕೊಂಡಿರೋ ನಾಸಿಕದ ಒಳಗೋರಿ ಕ್ಯಾನ್ಸರ್ ಬರ್ತಾವ್ರಿ ಮಂಗಗಳ. ಅಧಿಕಾರಿಗಳಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ. ಆ ಭಾಗದ ಜನ ದಿನಕ್ಕೊಬ್ರು ಸಾಯ್ಬೇಕು. ನೀವು ಎಚ್ಚೆತ್ತುಕೊಳ್ಬೇಕಾದ್ರೆ ದಿನಕ್ಕೊಬ್ರು ಸಾಯ್ಬೇಕು. ಅದರ ಅರ್ಥ ಸಾಯ್ಬೇಕು ಅಂತಲ್ಲ, ನಿಮ್ಮ ಕ್ರೌರ್ಯ ಅರ್ಥ ಆಗ್ಬೇಕಲ್ಲ ಜನರಿಗೆ. ಅದು ಪಾಲಿಕೆ ಅಂತ, ಮಹಾನಗರ ಪಾಲಿಕೆ ಧಾರವಾಡ ಭಾಗ, ಅಲ್ಲಿ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಿಲ್ವಾ? ನಿಮ್ಮ ಕಣ್ಣು ಮೇಲೆ ಏನಾದ್ರೂ ಲೇಯರ್ ಬಿದ್ದಿದಾವ? ನಿಮ್ಮ ಗಮನಕ್ಕೆ ಯಾರು ತರೋದಿಲ್ವಾ? ಅಲ್ಲಿ ಬದುಕ್ತಾ ಇರೋದು ಕಾಡು ಮನುಷ್ಯರಲ್ಲ, ಜನ, ಕಾಡು ಮೃಗಗಳಲ್ಲ. ಸಾಕಷ್ಟು ಮನೆಗಳಲ್ಲಿ ಬಣತಿ ಹೆಣ್ಮಕ್ಳು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ನವಜಾತ ಶಿಶುಗಳಿರ್ತಾರೆ.
ವಯೋವೃದ್ಧರಿರ್ತಾರೆ. ಅವರ ನಾಸಿಕಕ್ಕೆ ಹೋಗೋದಕ್ಕೆ ಅದೇನು ಫ್ರಾಗ್ರೆನ್ಸ್ ಫ್ಯಾಕ್ಟರಿ ಅನ್ಕೊಂಡಿದ್ದೀರಾ? ತ್ಯಾಜ್ಯ ರೀ, ಡಂಪ್ ಮಾಡಲಾಗಿರುವಂತ ತ್ಯಾಜ್ಯ ಅದು. ಕೊಳೆತ ಹಣ್ಣುಗಳನ್ನ ಹಾಕುತ್ತಾರೆ, ಕೊಳೆತ ಪ್ಲಾಸ್ಟಿಕ್ಗಳು ಬಿದ್ದಿರ್ತಾವೆ. ಅದರ ಧೂಮ ಕುಡಿಯೋ ಕರ್ಮ ಏನ್ ಜನರಿಗೆ? ಟ್ಯಾಕ್ಸ್ ಕಟ್ಟೋದಿಲ್ವೇನವರು? ಅವರು ಈ ನಾಡಿನ ಪ್ರಜೆ ಅಲ್ವಾ? ನಿಜಕ್ಕೂ ಕೂಡ ಇದು ದುರಂತ. ಇದು ಸಂಬಂಧಪಟ್ಟವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ಕಾರಣ ಫ್ರೀಡಂ ಟಿವಿ ಇದಕ್ಕೆ ಧ್ವನಿಗೂಡಿಸ್ತಾ ಇದೆ. ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಅಷ್ಟು ಅಧಿಕಾರಿಗಳ ಕ್ರೌರ್ಯ ಜನರಿಗೆ ಅರ್ಥ ಆಗಬೇಕು. ನಿಮಗೆ ಕಿಂಚಿತ್ತು ಮನುಷ್ಯತ್ವ ಇಲ್ವಾ? ದೃಶ್ಯವನ್ನೇ ನೋಡೋದಕ್ಕಾಗ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಲ್ಲ, ಬದುಕೋದಕ್ಕೆ ಸಾಧ್ಯನಾ? ಮನೆ ಅಡಿಗೆ ರೂಮಲ್ಲಿ ಟೊಮಾಟೊ ಬುಟ್ಟಿಲಿ ಒಂದು ಟೊಮಾಟೊ ಕೊಳ್ತಿದ್ರು ಕೂಡ ಅದ್ರ ವಾಸನೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇಡೀ ಕಸದ ಕೊಂಪಿನ ಹೊತ್ಕೊಂಡು ಉರಿದಾಗ ಅದ್ರ ವಾಸನೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.